ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ಕಡಲೆಕಾಳು ಕುರ್ಮಾ ಮಾಡ್ತಾಯಿದ್ದೀನಿ. ಕಡಲೆಕಾಳು ಪಲ್ಯನೂ ಅನ್ಬೋದು. ಒಂದು ಪಾತ್ರೆ ಇಟ್ಕೊಳ್ಳಿ, ಅದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ, ಒಂದು ಸ್ಪೂನು ಜೀರಿಗೆ, ಸಾಸಿವೆ, ಸ್ವಲ್ಪ ಕಸೂರಿ ಮೇಥಿ, ಒಂಚೂರು ಚಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಜೀರಿಗೆನೂ ಹಾಕೋಬಹುದು ನೀವು ಇಲ್ಲಿ. ಇದು ಕಡಲೆಕಾಳು ಪಲ್ಯ, ಕಡಲೆಕಾಳು ಕುರ್ಮಾ ಅಕ್ಕಿ ರೊಟ್ಟಿ ಜೊತೆ ತುಂಬಾ ಬೆಸ್ಟ್ ಕಾಂಬಿನೇಷನ್ ಅನ್ಬೋದು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಅಕ್ಕಿ ರೊಟ್ಟಿ ಮತ್ತು ಕಡಲೆಕಾಳು ಪಲ್ಯ ಥರ ಕುರ್ಮಾ ಮಾಡಿದ್ದೆ ನಾನು. ಸ್ವಲ್ಪ ಕರಿಬೇವು ಸೊಪ್ಪು, ಇದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರೋದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಕಡಲೆಕಾಳು ಪಲ್ಯ ಅಕ್ಕಿ ರೊಟ್ಟಿ ಜೊತೆನೇ ಮಾಡಬೇಕು. ತುಂಬಾ ಬೆಸ್ಟ್ ಕಾಂಬಿನೇಷನ್ ಅನ್ಬೋದು ಇದಕ್ಕೆ. ಇಲ್ಲಿ 2 ಟೊಮೆಟೊನ ರುಬ್ಬಿಕೊಂಡು ಇಟ್ಕೊಂಡಿದ್ದೆ, ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕಿದ್ದೀನಿ ಈಗ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು 1 ಸ್ಪೂನು ಅರಿಶಿನ, 1 ಸ್ಪೂನು ಖಾರದ ಪೌಡ್ರು, ಸ್ವಲ್ಪ ಬೆಲ್ಲ. ಅಂದರೆ ಉಪ್ಪು, ಹುಳಿ, ಖಾರ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ. ಸ್ವಲ್ಪ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲನೂ ಚೆನ್ನಾಗಿ ಕುದೀಲಿ ಸ್ವಲ್ಪ. ನೆಕ್ಸ್ಟು ಇಲ್ಲ ಕೊಬ್ಬರಿನ ಚೆನ್ನಾಗಿ ರುಬ್ಬಿ ಇಟ್ಕೊಂಡಿದ್ದೆ, ಸೊ ಅದನ್ನೂ ಹಾಕ್ತಾಯಿದ್ದೀನಿ. ಪ್ಲೇನ್ ಆಗಿನೇ ರುಬ್ಬಿ ಇಟ್ಕೊಂಡಿದ್ದೆ ನಾನು. ಟೊಮೆಟೊ ಪ್ಯೂರಿ ಮತ್ತು ಕಾಯಿ ತುರಿ ಅದನ್ನ ರುಬ್ಬಿ ಇಟ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಕೊಳ್ಳಿ ಸ್ವಲ್ಪ. ಯಾರೆಲ್ಲ ಕಡಲೆಕಾಳು ಪಲ್ಯ ಅಕ್ಕಿ ರೊಟ್ಟಿ ಜೊತೆ ಕಾಂಬಿನೇಷನ್ ಆಗಿ ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಇಲ್ಲಿ ಕಡಲೆಕಾಳನ್ನ ಚೆನ್ನಾಗಿ ತೊಳೆದು ಆಮೇಲೆ ರಾತ್ರಿ ಎಲ್ಲ ನೆನೆಸಿಟ್ಟು ಅದನ್ನ ಬೆಳಗ್ಗೆ 3 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. 3 ವಿಷಲ್ ಕೂಗಿಸ್ಕೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಥಿಕ್ನೆಸ್ ಎಷ್ಟು ಬೇಕು ನೋಡಿ, ತಿಕ್ಕಾಗಿರ್ಲೋ ಏನೋ ಲಿಕ್ವಿಡ್ ಆಗಿರ್ಲೋ ಅಂತ ನೋಡಿಕೊಂಡು ನೀರನ್ನು ಹಾಕೊಳ್ಳಿ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಬಾಯ್ಲ್ ಆಗಲೋದು. ನೋಡಿ ಚೆನ್ನಾಗಿ ಕುದೀತಾ ಇದೆ. ನೋಡಿ ಕಡಲೆಕಾಳು ಪಲ್ಯ ರೆಡಿ ಆಯ್ತು. ಈಗ ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡೋಣ. ಥ್ಯಾಂಕ್ ಯು.